ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಎಸ್ ಕದಂ. ನೀವು ನೋಡ್ತಾ ಇದ್ದೀರಾ ಕದಂ ಫಸ್ಟ್ ನ್ಯೂಸ್. ಈಗ ನಾವು ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ಬಿಗ್ ಬಾಸ್ ಬಹಳ ದಿನದಿಂದ ವೇಟ್ ಮಾಡ್ತಾ ಇರೋದು ಕಾರ್ಯಕ್ರಮ ಆರಂಭ ಆಗ್ಬಿಟ್ಟಿದೆ. ಗ್ರ್ಯಾಂಡ್ ಆಗಿ ಓಪನ್ ಆದ ಕಾರ್ಯಕ್ರಮ ನಿಜಕ್ಕೂ ಈ ಸಲಿನ ಬಿಗ್ ಬಾಸ್ ನೋಡುವಂತಿದೆ. ಯಾಕೆ ಗೊತ್ತಾ? ವೆರೈಟಿ ವೆರೈಟಿ ಜನ, ವೆರೈಟಿ ವೆರೈಟಿ ಊರು, ವೆರೈಟಿ ವೆರೈಟಿ ಕ್ಯಾರೆಕ್ಟರ್. ನಿಜ, ಕೆಲವೊಂದಿಷ್ಟು ಜನ ಆರ್ಟಿಸ್ಟ್ ಇರ್ಬೋದು, ಇನ್ ಕೆಲವೊಂದಿಷ್ಟು ಜನ ಶ್ರೀಸಾಮಾನ್ಯರಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಎಲ್ಲರ ಗಮನ ಸೆಳೆಯೋದು ಯಾರಂದ್ರೆ ನಮ್ಮ ಮಾಳು ನಿಪ್ನಾಳ್ ಅವರು. ಹೌದು, ಉತ್ತರ ಕರ್ನಾಟಕದ ಪ್ರತಿಭೆ ಮಾಳು ನಿಪ್ನಾಳ್. ಇಲ್ಲಿ ಮಾಳು ನಿಪ್ನಾಳ್ ಯಾರಿಗ್ ಗೊತ್ತಿಲ್ಲ ಹೇಳಿ? ನಾ ಡ್ರೈವರ ಈ ಸಾಂಗ್ ಕೇಳಿದವ್ರಿಗೆ ಖಂಡಿತ ಮಾಳು ನಿಪ್ನಾಳ್ ಗೊತ್ತಿರ್ತಾರೆ. ಅದರಲ್ಲೂ ಹಿತ್ತಲಕ್ಕೆ ಕರಿಬೇಡ ಮಾವ ಈ ಸಾಂಗ್ ಕೇಳಿದವ್ರಿಗೂ ಮಾಳು ನಿಪ್ನಾಳ್ ಗೊತ್ತಿರಲೇಬೇಕು. ಮಾಳು ನಿಪ್ನಾಳ್ ಇವರು ಬೆಳಗಾವಿ ಮೂಲದವರು. ಅದರಲ್ಲೂ ಬೆಳಗಾವಿಯ ರಾಯಬಾಗ್ ತಾಲೂಕಿನವರು, ಅಲ್ಲಿನ ನಿಪ್ನಾಳ್ ಅನ್ನುವ ಹಳ್ಳಿಯ ಒಬ್ಬ ಯುವಕ. ಇವರು ಹುಟ್ಟಿದ್ದು ಬೆಳೆದಿದ್ದು ಅಲ್ಲೇ ಆಗಿದ್ರು ಕೂಡ ಇವರು ಗುರುತಿಸ್ಕೊಂಡಿದ್ದು ತಮ್ಮ ಹಾಡಿನಿಂದ. ಸಾಕಷ್ಟು ಹಾಡುಗಳನ್ನ ತಾವೇ ಬರೆದಿದ್ದಾರೆ, ಹಾಡಿದ್ದಾರೆ. ಈ ಪ್ರತಿಭೆ ಬೆಳಕಿಗೆ ಬಂದಿರೋದು ಹೇಗಂದ್ರೆ, ಚಿಕ್ಕ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡ್ತಾ ಅಲ್ಲೆಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಇವರ ಹಾಡು ಈಗಲೂ ಕೇಳಿಸುತ್ತೆ. ಈಗಲೂ ನೀವು ಹೋಗಿ ಎಲ್ಲಾ ಟ್ರ್ಯಾಕ್ಟರ್ಗಳಲ್ಲಿ ಮಾಳು ನಿಪ್ನಾಳ್ ಹಾಡು ಇರಲೇಬೇಕು. ಈ ಮಾಳು ನಿಪ್ನಾಳ್ ಒಳ್ಳೆಯ ಸ್ನೇಹಜೀವಿ. ಜೊತೆಗೆ ಇವ್ರನ್ನ ಹತ್ತಿರದಿಂದ ಕಂಡವರು, ಇವ್ರ ಜೊತೆ ಮಾತಾಡಿಸಿದವ್ರಿಗೆ ಗೊತ್ತಿರುತ್ತೆ ಮಾಳು ನಿಪ್ನಾಳ್ ತುಂಬಾ ಡೌನ್ ಟು ಅರ್ತ್ ಅಂತಾರಲ್ಲ, ಆ ರೀತಿ ಸಹಜ ಮತ್ತು ಸ್ನೇಹಜೀವಿ. ಮಾಳು ನಿಪ್ನಾಳ್ ಬಿಗ್ ಬಾಸ್ಗೆ ಬಂದಿರೋದು ಸಾಕಷ್ಟು ಜನರಿಗೆ ಖುಷಿ ಕೊಟ್ಟಿದೆ. ಜೊತೆಗೆ ಇವರು ಈ ಬಿಗ್ ಬಾಸ್ ಅಲ್ಲಿ ಮತ್ತೊಂದು ಹನುಮಂತ ಆಗುವ ಸಾಧ್ಯತೆ ಕೂಡ ಇದೆ. ಮಾಳು ನಿಪ್ನಾಳ್ ಅವ್ರಿಗೆ ಒಂದು ವೀಕ್ನೆಸ್ ಇದೆ, ಅದೇನಂದ್ರೆ ಕೋಪ ಮಾತ್ರ ತಡೆಯಲ್ಲ. ಅದನ್ನ ಸ್ವತಃ ಅವರು ಕೂಡ ಸ್ಟೇಜ್ ಅಲ್ಲಿ ಕಿಚ್ಚ ಸುದೀಪನ್ ಮುಂದೆ ಹೇಳಿದ್ದಾರೆ. ಮಾಳು ನಿಪ್ನಾಳು ಲವ್ ಮ್ಯಾರೇಜ್ ಆಗ್ತಾರೆ. ತನ್ನ ಜೊತೆ ಏನ್ ಹಾಡನ್ನ ಹಾಡ್ತಾ ಇದ್ರು ಸಿಂಗರು, ಅವ್ರ ಜೊತೆನೆ ಅವ್ರದ್ದು ಮುಂದೆ ಒಂದಿನ ಮದುವೆ ಆಗತ್ತೆ. 2 ಮಕ್ಕಳಿವೆ. ಚಿಕ್ಕದಾದ ಮನೆ ಇತ್ತು, ಈಗ ಸ್ವತಃ ಮನೆಯನ್ನ ಕಟ್ಟಿಸಿದ್ದಾರೆ. ಮಾಳು ನಿಪ್ನಾಳ್ ಇವರು ಬಿಗ್ ಬಾಸ್ ಅಲ್ಲಿ ನಿಜವಾಗಿ ಟಕ್ಕರ್ ಕೊಡ್ತಾರೆ ಅನ್ನೋ ನಂಬಿಕೆ ಬಹಳ ಇಡೀ ಉತ್ತರ ಕರ್ನಾಟಕದ ಜನಕ್ಕೆ ಇದೆ. ಯಾಕೆ ಗೊತ್ತಾ? ಮಾಳು ನಿಪ್ನಾಳ್ ಅವರು ಆಟ ನಿಯತ್ತಾಗಿ ಆಡ್ತಾರೆ. ಜೊತೆಗೆ ಒಳಗೊಂದು ಹೊರಗೊಂದಿಲ್ಲ. ಅವ್ರನ್ನ ನೋಡಿದ ಪ್ರಕಾರ ನೇರವಾಗಿ ಆಟ ಕೊಡ್ತಾರೆ, ನೇರವಾಗಿ ಟಕ್ಕರನ್ನ ನೀಡ್ತಾರೆ. ಕಳೆದ ಬಾರಿಯೂ ಕೂಡ ಬಿಗ್ ಬಾಸ್ ಅಲ್ಲಿ ನೀವು ನೋಡಿರ್ಬೋದು, ಯಾವುದೇ ಬಿಗ್ ಬಾಸ್ ಸೀಸನ್ ಅಲ್ಲಿ ಒಬ್ಬ ಸಿಂಗರ್ ಅನ್ನ ತಗೊಂಡ್ಬರೋದು ಒಂದು ರೀತಿಯ ವಾಡಿಕೆ ಆದಂತ ಆಗ್ಬಿಟ್ಟಿದೆ. ಈಗ 12ನೇ ಸೀಸನ್ ಅಲ್ಲೂ ಕೂಡ ಮಾಳು ನಿಪ್ನಾಳ್ ಅವರು ಅಲ್ಲಿ ಹನುಮಂತ ಯಾವ ರೀತಿ ಹಾಡಿ ಎಲ್ಲರನ್ನ ರಂಜಿಸ್ತಿದ್ದ, ಅದೇ ರೀತಿ ಅವರು ತಮ್ಮ ಉತ್ತರ ಕರ್ನಾಟಕ ಶೈಲಿಯ ಸಾಕಷ್ಟು ಹಾಡುಗಳನ್ನ ಹಾಡಬಹುದು. ಜೊತೆಗೆ ಅಲ್ಲಿದ್ದವರ ಮನಸ್ಸನ್ನು ಗೆಲ್ಲಬಹುದು. ಟಾಸ್ಕ್ ವಿಚಾರ ಬಂದಾಗ ಕರೆಕ್ಟ್ ಆಗಿ ಆಡ್ತಾರೆ. ಆದ್ರೆ ಅವ್ರ ಜಗಳಕ್ಕೆ ಹೋದ್ರೆ ಖಂಡಿತ ಅವ್ರ ಜಗಳ ಮಾಡೋರು ಉತ್ತರ ಕರ್ನಾಟಕದ ಭಾಷೆ ಕೇಳಕ್ಕೆ ರೆಡಿ ಆಗಿರಿ. ಯಾಕಂದ್ರೆ ಅಲ್ಲಿ ಮಂಗಳೂರು ಜನ ಇದ್ದಾರೆ, ಉಡುಪಿ ಜನ ಇದ್ದಾರೆ, ತುಂಬಾ ಸಾಫ್ಟ್ ಇದ್ದ ಜನ ಇದ್ದಾರೆ. ಆದ್ರೆ ಉತ್ತರ ಕರ್ನಾಟಕ ಭಾಷೆ ನಿಮ್ಗೆ ಗೊತ್ತೇ ಇದೆ. ನಿಮ್ ಮೌನ ಅನ್ನೋದೇ ಒಳ್ಳೆ ಪದ ಸ್ಟಾರ್ಟ್ ಆಗಲ್ಲ. ಅಲ್ಲಿ ಅವ್ರ ಜಗಳಕ್ಕೆ ಬಂದ್ರೆ ಖಂಡಿತ ಈ ಪದಗಳನ್ನ ಕೇಳಬೇಕಾಗತ್ತೆ. ಈ ಪದವನ್ನ ಹನುಮಂತ ಬಳಸಿದ್ರು, ಆದ್ರೂ ಕಾಮಿಡಿಯಾಗಿ ಬಳಸಿದ್ರು. ಆದ್ರೆ ಮಾಳು ನಿಪ್ನಾಳ್ ಹಾಗಲ್ಲ. ಇವ್ರ ಕೋಪ ಬಂದ್ರೆ ಯಾರಿಂದನೂ ತಡೆಯಕ್ಕಾಗಲ್ಲ, ಯಾರಿಂದನೂ ನಿಲ್ಸಕ್ಕಾಗಲ್ಲ. ಖಂಡಿತ ಬೈತಾರೆ. ಆದ್ರೆ ಸಹನ ಶಕ್ತಿ ತುಂಬಾ ಇದೆ, ಮಾಡ್ಕೊಂತಾರೆ, ಸಹಿಸ್ತಾರೆ, ನೋಡ್ತಾರೆ, ಒಳ್ಳೇದಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ಬಿಗ್ ಬಾಸ್ ಈ ಬಾರಿ ಏನು ನಡೀತಾ ಇದೆ, ಇದು ನಿಜಕ್ಕೂ ಎಲ್ಲಾ ಸೀಸನ್ಗಿಂತ ಬಹಳ ಡಿಫ್ರೆಂಟ್ ಆಗಲಿದೆ. ಇಲ್ಲಿ ಬಂದಿರೋ ಪ್ರತಿಭೆಗಳಾಗ್ಲಿ, ಇಲ್ಲಿರೋ ಜನಗಳಾಗ್ಲಿ, ಎಲ್ಲ ವೆರೈಟಿ ವೆರೈಟಿ ಡಿಪಾರ್ಟ್ಮೆಂಟ್ಗಳಿಂದ ಹೆಕ್ಕಿ ಇಟ್ಟಂಗಾಗಿದೆ. ಇನ್ನು ಮಾಳು ನಿಪ್ನಾಳು ಕಿಚ್ಚ ಸುದೀಪ್ನ ಅಪ್ಪಟ ಅಭಿಮಾನಿ. ಅವ್ರನ್ನ ನೋಡ್ಬೇಕು, ಕಾಯ್ಬೇಕು, ಅವ್ರ ಮಾತಾಡ್ಸ್ಬೇಕು ಅಂತ ಸಾಕಷ್ಟು ಬಾರಿ ಬೆಂಗಳೂರಿಗೆ ಹೋಗಿದ್ರು. ಆದ್ರೆ ಕಿಚ್ಚ ಸುದೀಪ್ ಸಿಕ್ಕಿರ್ಲಿಲ್ಲ. ಇದೇ ಪ್ರಥಮ ಬಾರಿಗೆ ಕಿಚ್ಚ ಅವ್ರು ಕೇಳ್ತಾರೆ ಎದಕ್ ಬಂದಿದ್ದು ಅಂತ. ಅವ್ರು ಇಷ್ಟ ಹೇಳ್ತಾರೆ, ನಿಮ್ಮನ್ನ ನೋಡಕ್ ಬಂದಿದ್ದು ಅಂತ. ನಿಜಕ್ಕೂ ಈ ಮುಗ್ಧತೆ, ಈ ಉತ್ತರ ಕರ್ನಾಟಕ ಪ್ರತಿಭೆಗಳು ಬೆಳಿಬೇಕು. ಜೊತೆಗೆ ಗೆಲ್ಲುವ ಕುದುರೆ ಅಂದ್ರೆ ಈ ಮಾಳು ನಿಪ್ನಾಳ್ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಅವ್ರು ಏನಾದ್ರೂ 3 ತಿಂಗಳ ಕಾಲ ಅಲ್ಲಿದ್ರೆ ಖಂಡಿತ ಎಲ್ಲರಿಗೂ ಪೈಪೋಟಿ ಕೊಡ್ತಾರೆ, ಟಕ್ಕರ್ ಕೊಡ್ತಾರೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನಿಜಕ್ಕೂ ಅಸಲಿ ಆಟ ಬಿಗ್ ಬಾಸ್ದು ಆರಂಭವಾಗಿದೆ. ಇನ್ ನೋಡ್ಬೇಕು ಗಲಾಟೆ ಗದ್ದಲ ಹೇಗೆಲ್ಲ ಇರುತ್ತೆ, ಏನೆಲ್ಲ ನಡೆಯುತ್ತೆ. 19 ಜನ ತುಂಬಾ ವೆರೈಟಿನೇ ಇದ್ದಾರೆ. ಶ್ರೀಮಂತರಿಂದ ಬಡವರ ತನಕ ಬಂದಿದ್ದಾರೆ, ಕಲ್ತವರಿಂದ ಕಲಿತೇ ಇರದವರು ಬಂದಿದ್ದಾರೆ, ವಯಸ್ಸಿನಲ್ಲಿ ಚಿಕ್ಕವರಿಂದ ದೊಡ್ಡ
ತನಕ ಬಂದಿದ್ದಾರೆ. ಹೀಗಿರ್ಬೇಕಾದ್ರೆ ಈ ಸಲ ಬಿಗ್ ಬಾಸ್ ಸುದೀಪ್ ಅವ್ರು ಏನ್ ಪ್ರೊಮೋದಲ್ಲಿ ತೋರಿಸಿದ್ರು ಅಸ್ಲಿ ಆಟ ಈಗ ಶುರು, ನಾವು ರೆಡಿ ಅಂತ, ಖಂಡಿತ ಅಲ್ಲಿ ನಿಮ್ಗೆ ಪ್ರತಿನಿತ್ಯ ಒಂದೊಂದು ವಿಶೇಷ ವೆರೈಟಿ ನೋಡಕ್ ಸಿಗತ್ತೆ. ಇಂಥ ಎಲ್ಲ ಅಪ್ಡೇಟ್ಗಳನ್ನ ನಿಮ್ಮ ಕದಂ ಫಸ್ಟ್ ನ್ಯೂಸ್ ಕೊಡ್ತಾ ಇರುತ್ತೆ. ನೀವು ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ನಿಮ್ಗೆ ಈ ಕದಂ ಫಸ್ಟ್ ನ್ಯೂಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಕದಂ ಫಸ್ಟ್ ನ್ಯೂಸ್ ನೋಡ್ತಾ ಇರಿ. ನಮಸ್ಕಾರ.